ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಬೆಂಕಿ ತನಿಷಾ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇರುವಂತಹ ಈ ವಿಡಿಯೋನ ನೀವು ನೋಡೋದಕ್ಕೆ ಚೂಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸೋದಕ್ಕೆ ಹೊರಟಿದ್ದೀನಿ ಅಂತಂದರೆ, ಎಲ್ರಿಗೂ ಅವ್ರದ್ದೇ ಆಗಿರುವಂತಹ ಒಂದೊಂದು ರುಟೀನ್ ಇರುತ್ತೆ. ಆ ರುಟೀನಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನಾನು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂತಹ ಮೆಥಡ್ಸ್ನಲ್ಲಿ ಜೀವನ ಮಾಡಬೇಕು. ಈ ಒಂದು ರುಟೀನ್ಗಳು ನನಗೆ ಹೆಕ್ಟಿಕ್ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಒಂದಷ್ಟನ್ನು ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಆ್ಯಂಡ್ ಯಾವ ರುಟೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಅಫ್ಕೋರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ಹೇರ್ ಕೇರ್ ರುಟೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿದಿನ ಪ್ರತಿ ಶೂಟಲ್ಲೂ ನಾವು ನಮ್ಮ ಕೂದಲಿಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡೋದ್ರಿಂದ ಅದು ನಮ್ಮನ್ನು ತಡೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದಷ್ಟು ಕಾಟ ಕೊಡುತ್ತೆ ನಮಗೂ ಕೂಡ. ಬಟ್ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ವಿ ಆರ್ ಇಂಡಿಯನ್ಸ್, ನಮಗೆ ಒಂದಷ್ಟು ಜುಗಾಡ್ ಮಾಡೋದು ಗೊತ್ತಿರುತ್ತೆ. ಅಂದರೆ ನಾವು ನಮ್ಮ ಕೂದಲಿಗೆ ಎಷ್ಟು ತೊಂದರೆ ಕೊಡ್ತೀವೋ ಅದನ್ನು ಟೇಕ್ ಕೇರ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಆ್ಯಂಡ್ DIY ಅಂತ ಏನಿದೆ ಅಥವಾ ಹೋಮ್ ಮೇಡ್ ಹ್ಯಾಕ್ಸ್ ಅಂತ ಏನಿರುತ್ತೆ ಅದೆಲ್ಲವೂ ಕೂಡ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ನಾವು ಇಂಡಿಯನ್ಸ್ ಅಂತೂ ಎತ್ತಿದ ಕೈ ಅಂತ ಹೇಳ್ಬೋದು. ಇದನ್ನೆಲ್ಲ ನಿಮಗೆ ತಿಳಿಸ್ತಾ, ನಿಮಗೂ ಕೂಡ ಗೊತ್ತಿರುತ್ತೆ, ಬಟ್ ಇದನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನಿವತ್ತು ಆ್ಯಕ್ಚುಲಿ ನಿಮ್ಮ ಹತ್ರ ಸ್ಪೆಷಲಿಸ್ಟ್ ಥರ ಏನು ಹೇಳೋದಕ್ಕೆ ಹೊರಟಿಲ್ಲ. ನಾನೊಂದು ಸಿಂಪಲ್ ಆಗಿರುವಂತಹ ಎಣ್ಣೆ ರುಟೀನ್ನ ಫಾಲೋ ಮಾಡ್ತೀನಿ. ನಾಟ್ ಎಣ್ಣೆ ಕೈಂಡ್, ಇಟ್ಸ್ ಆ್ಯಕ್ಚುಲಿ ತಲೆಗೆ ಹಚ್ಚೋ ಎಣ್ಣೆ. ಸೊ ಆ ಎಣ್ಣೆ ರುಟೀನ್ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಕೊಬ್ಬರಿ ಎಣ್ಣೆ ಹಚ್ತಾರೆ. ಸ್ವಲ್ಪ ನೀವು ಹಳ್ಳಿ ಕಡೆ ಹೋದ್ರಿ ಅಂತಂದರೆ ನೋಡ್ಬೋದು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅಥವಾ ಬೇವಿನ ಎಣ್ಣೆ ಇದನ್ನು ಹಚ್ಚುವಂತಹ ರೂಢಿ ತುಂಬ ರಿಮೋಟ್ ಏರಿಯಾಸ್ನಲ್ಲಿ ಇರುತ್ತೆ. ಸಿಟಿನಲ್ಲಿ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಅಥವಾ ಹಬ್ಬ ಹರಿದಿನಗಳು ಅಂತ ಬಂದಾಗ ಹರಳೆಣ್ಣೆನ ಯೂಸ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಬಟ್ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಈ ಸಿಟಿ ಲೈಫು ಅಥವಾ ಏನಂತಾರೆ ನಮ್ಮ ಫುಡ್ಗೆ ನಮ್ಮ ಬಾಡಿ ಹೀಟ್ ಆಗುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ತಂಪಾಗುತ್ತೆ. ಹರಳೆಣ್ಣೆನಲ್ಲಿ ಒಂದಷ್ಟು ಹ್ಯಾಕ್ಸ್ ಇದೆ, ನಾನು ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಮೇ ಬಿ ಬಿಕಾಸ್ ಅಮ್ಮ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದರಿಂದ ನಮಗೂ ಕೂಡ ಇದು ಯೂಸ್ ಮಾಡಬೇಕು ಅನ್ನೋದೊಂದು ರೂಢಿ ಆಗಿದೆ, ಅಥವಾ ಅವ್ರು ಕಲಿಸಿರುವಂಥದ್ದು ಅಂತ ಹೇಳ್ಬೋದು. ಹರಳೆಣ್ಣೆ ತಲೆಗೆ ನೆತ್ತಿಗೆ ಹಚ್ತಾರೆ ಹೀಟ್ ಜಾಸ್ತಿ ಆದಾಗ, ಜ್ವರ ಬಂದಾಗ, ಇನ್ನು ಏನೇ ತಲೆನೋವು ಬಂದಾಗ, ಎಸ್ಪೆಷಲಿ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ. ಸೊ ತಲೆನೋವು ಬಂದಾಗ ತಲೆಗೆ ಎಣ್ಣೆ ಹಚ್ಚುವಂಥ ರೂಢಿ ಆಗಿರ್ಬೋದು, ಅಥವಾ ಮಲಗಬೇಕಾದ್ರೆ ಇಲ್ಲಿ ಕಣ್ಣು ರೆಪ್ಪೆ ಮೇಲೆ ಒಂದು ಡ್ರಾಪ್ ಹರಳೆಣ್ಣೆನ ಹಚ್ಚಿ ಮಲಗುವಂಥದ್ದಾಗಿರ್ಬೋದು. ಅಪಾರ್ಟ್ ಫ್ರಮ್ ದಟ್ ನನಗೆ ಇನ್ನೊಂದು ರೂಢಿ ಏನಿದೆ ಅಂತಂದರೆ, ಮಲಗಬೇಕಾದ್ರೆ ಕಾಲಿಗೆ ಅಂದರೆ ಪಾದಕ್ಕೆ ಎಣ್ಣೆನ ಹಚ್ಚಿ ಮಲಗುವಂಥದ್ದು. ಸೊ ನಂದು ಸಿಕ್ಕಾಪಟ್ಟೆ ಹೀಟ್ ಬಾಡಿ, ಸೊ ತಂಪಾಗಲಿ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ತುಂಬ ತಲೆನೋವು ಬರ್ತಾ ಇದ್ದಾಗ ಹರಳೆಣ್ಣೆ ಹಚ್ಚಿ ಮಲಗುವಂಥದ್ದು. ಮತ್ತು ನಾನು ಓವರ್ನೈಟ್ ತಲೆಗೆ ಎಣ್ಣೆನ ಹಚ್ಚಿ ಬಿಡೋದಿಲ್ಲ, ಬಿಕಾಸ್ ನನಗೆ ಅದು ಕೂಡ ತಲೆನೋವು ಬರುತ್ತೆ. ಸೊ ತಲೆನೋವು ಇರೋಂಥವ್ರಿಗೆ ಇದೊಂದು ಸೀಕ್ರೆಟ್ನ ನಾನು ಬಿಟ್ಕೊಡ್ತಾ ಇದ್ದೀನಿ. ಏನಂತಂದರೆ, ಎಣ್ಣೆ ಹಚ್ಚಿ ಒಂದು 20-30 ನಿಮಿಷ ಬಿಟ್ಟು ಇಮಿಡಿಯೇಟಾಗಿ ಸ್ನಾನ ಮಾಡಿ, ಅಷ್ಟೇ. ಸೊ ತಲೆಗೆ ಎಣ್ಣೆ ಹಚ್ಚಿದಂಗೂ ಆಗುತ್ತೆ, ನಮ್ಮ ಬಾಡಿನ ತಂಪು ಮಾಡ್ಕೊಂಡಂಗೂ ಆಗುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಹರಳೆಣ್ಣೆನ ವಾಶ್ ಮಾಡೋದು ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು. ಒಂದು ಸತಿ ವಾಶ್ ಮಾಡಿದ್ರೆ ಹೋಗುವಂಥ ಎಣ್ಣೆ ಅಲ್ಲ. ಸೊ ಒಂದು 3-4 ಸತಿ ವಾಶ್ ಮಾಡಬೇಕಾಗುತ್ತೆ. ಇಫ್ ಅಟ್ ಆಲ್ ಯು ಆರ್ ಅಪ್ಲೈಯಿಂಗ್ ಓನ್ಲಿ ಹರಳೆಣ್ಣೆ, ಬರೀ ಕ್ಯಾಸ್ಟರ್ ಆಯಿಲ್ನ ನೀವು ಡೈರೆಕ್ಟಾಗಿ ತಲೆಗೆ ಹಚ್ತೀರಾ ಅಂತಂದರೆ ಹೀಗಾಗುತ್ತೆ. ಓಕೆ, ಮೈಕ್ದೇನೋ ಪ್ರಾಬ್ಲಮ್ ಅಂತ ಅಂದ್ಕೊಳೋದು ಆ್ಯಕ್ಚುಲಿ ಏನೂ ಇಲ್ಲ. ಸೊ ನಾನಿವತ್ತು ನಿಮಗೆ ತೋರ್ಸೋಕೆ ಹೊರಟಿರುವಂಥದ್ದು, ನಾನು ಯಾವ ಆಯಿಲ್ಸ್ನ ಮಿಕ್ಸ್ ಮಾಡಿ ನನಗೆ ಬೇಕಾಗಿರುವಂತಹ ಒಂದು ಆಯಿಲ್ನ ಹೇಗೆ ಕ್ರಿಯೇಟ್ ಮಾಡಿಕೊಂಡು ಆ ಆಯಿಲ್ನ ತಲೆಗೆ ಹಚ್ಚಿ ಎಷ್ಟು ನಿಮಿಷ ಬಿಡ್ತೀನಿ ಅನ್ನೋದನ್ನು ಪ್ರೋಸೆಸ್ ಹೇಳ್ಬಿಡ್ತೀನಿ. ಇಷ್ಟೇ. ನಾನು ಇತ್ತೀಚೆಗೆ ಲುಲು ಮಾಲ್ಗೆ ಶಾಪಿಂಗ್ ಹೋಗಿದ್ದೆ. ಸೊ ಎಲ್ಲ ಥರದ ಎಣ್ಣೆಗಳು ಕಣ್ಣಿಗೆ ಕಾಣಿಸ್ತು. ಸೊ ತೊಗೊಂಡು ಬಂದೆ. ಆ್ಯಂಡ್ ಯಾರಿಗಾದ್ರೂ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಕ್ತು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಸದ್ಯಕ್ಕೆ ನಾನಿವತ್ತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎರಡನೇದು ಬಂದು ಕ್ಯಾಸ್ಟರ್ ಆಯಿಲ್. ಊರ ಕಡೆಯಿಂದ ತರಿಸುವಂತಹ ಕ್ಯಾಸ್ಟರ್ ಆಯಿಲ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅನ್ಫಾರ್ಚುನೇಟ್ಲಿ ಪ್ರತಿ ಸಲ ಸಿಗಲ್ಲ. ನಾವು ಹಳೆ ಮನೆ ಹತ್ರ ಇರಬೇಕಾದ್ರೆ ಸಿಗ್ತಾಯಿತ್ತು. ಸೊ ಅಲ್ಲಿ ಮಾರ್ಕೊಂಬರೋರು ಅದೊಂಥರ ಅವರು ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಗಮ್ಮಂತ ಸ್ಮೆಲ್ ಬರೋದು. ಸೊ ಹರಳೆಣ್ಣೆದ ಒಂದು ಫ್ಲೇವರ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದೊಂಥರ ಗಮ್ಮನ್ನತ್ತೆ, ಖುಷಿ ಆಗುತ್ತೆ ನನಗೆ. ಸೊ ಅದೊಂಥರ ಒರಿಜಿನಲ್ ಥರ ಫೀಲ್ ನನಗೆ. ಈಗ ಸದ್ಯಕ್ಕೆ ನನಗಿರುವಂತಹ ಆಪ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ನೀಮ್ ಆಯಿಲ್ ಪ್ರತಿ ಸಲ ಬೇಕಾಗಲ್ಲ, ಬಟ್ ಇಫ್ ಅಟ್ ಆಲ್ ಯು
ಕ್ಯಾನ್ ಯೂಸ್ ಇಟ್ ದೆನ್ ಇಟ್ಸ್ ಎ ಗುಡ್ ಡೀಲ್. ಏನು ವಿಷಯ ಅಂತಂದರೆ ತಲೆಯಲ್ಲಿ ನಾವು ಸಿಕ್ಕಾಪಟ್ಟೆ ಕೆಮಿಕಲ್ಸ್ನ ತೆಗೆದು ಹಚ್ಚೋದ್ರಿಂದ ಪದೇ ಪದೇ ಡ್ಯಾಂಡ್ರಫ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ನನಗೆ ಮ್ಯಾಕ್ಸಿಮಮ್ ಡ್ಯಾಂಡ್ರಫ್ನ ರಿಮೂವ್ ಮಾಡ್ಕೊಬೇಕು ಅಂತ ಅನ್ನಿಸಿದಾಗ ಯೂಸ್ ಮಾಡುವಂತಹ ಒಂದು ಆಯಿಲ್. ಸೊ ಇವತ್ತಿಗೆ ನನ್ನ ಈ 3 ಆಯಿಲ್ ಕಾಂಬಿನೇಷನ್ನಲ್ಲಿ ನಾನು ಆಯಿಲ್ ಹಚ್ಕೊತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂತ ಅಂದರೆ ರೋಸ್ಮೆರಿ ಆಯಿಲ್ 1-2 ಡ್ರಾಪು ಮತ್ತು ಯಾವುದು ವೈಟಮಿನ್ ಇ ಕ್ಯಾಪ್ಸ್ಯೂಲ್ನ ಒಂದು ಕ್ಯಾಪ್ಸ್ಯೂಲ್ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಆಲ್ರೆಡಿ ತುಂಬ ಹೆವಿ ಆಯಿಲ್ಸ್ ಆಗಿರೋದ್ರಿಂದ, ಇದು ಒಂದೇ ಲೈಟ್ ಆಯಿಲು, ಇದು ಸಿಕ್ಕಾಪಟ್ಟೆ ಹೆವಿ ಆಯಿಲ್ ಆಗಿರೋದ್ರಿಂದ ನಾನು ಈ 3 ಕಾಂಬಿನೇಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಮೋಸ್ಟ್ ಆಫ್ ಮೈ ಆಯಿಲ್ ಇದರಲ್ಲಿ ಇದರ್ ರೋಸ್ಮೆರಿನ ಆ್ಯಡ್ ಮಾಡಿರ್ತೀನಿ ಅಥವಾ ಇನ್ನೊಂದು ಹೇಳೋದ್ನಲ್ಲ ವೈಟಮಿನ್ ಇ ಕ್ಯಾಪ್ಸೂಲ್ನ ಆ್ಯಡ್ ಮಾಡಿರ್ತೀನಿ. ಬಟ್ ಅದು ಕೂಡ ವೈಟಮಿನ್ ಇ ಕೂಡ ಥಿಕ್ ಆಯಿಲ್ ಆಗಿರೋದ್ರಿಂದ ಅದು ತುಂಬ ಗಟ್ಟಿ ಇರುತ್ತೆ ಎಣ್ಣೆ. ಸೊ ನನಗೆ ವಾಶ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ 3 ಕಾಂಬಿನೇಷನ್ನಲ್ಲಿ ನಾನು ಹೋಗ್ತಾ ಇದ್ದೀನಿ ಇವತ್ತು. ಬನ್ನಿ ನಾನು ಹೇಗೆ ಮಿಕ್ಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ನಾನು ಆಯಿಲ್ ಮಿಕ್ಸ್ ಮಾಡ್ಕೊಳ್ಳುವಂತಹ ಪ್ರೊಸೀಜರ್ ಇಸ್ ವೆರಿ ಸಿಂಪಲ್. ಐ ವಿಲ್ ಜಸ್ಟ್ ಟೇಕ್ ಎ ಬೌಲ್ ಆ್ಯಂಡ್ ಅದಕ್ಕೆ ಮೊದಲನೇದಾಗಿ ನಾನು ಯೂಸ್ ಮಾಡುವಂಥದ್ದು ಕ್ಯಾಸ್ಟ್ರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಸ್ಟ್ರ್ ಆಯಿಲ್ ಬಂದು ಅಂದಾಜು ಮೇಲೇ ತೊಗೊಳ್ತೀನಿ. ನೀವು 1 ಸ್ಪೂನ್ ಅಂತ ಅಂದ್ಕೊಳ್ಳಿ. ಸೊ 1 ಸ್ಪೂನ್ ಕ್ಯಾಸ್ಟ್ರ್ ಆಯಿಲ್ಗೆ ಒಂದು ಅರ್ಧ ಸ್ಪೂನಷ್ಟು ನೀಮ್ ಆಯಿಲ್ ಯೂಸ್ ಮಾಡ್ತೀನಿ ನಾನು. ಸೊ ನಾನು ಯಾವಾಗಲೂ ನನಗೋಸ್ಕರ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನಡೆಯುತ್ತೆ. ಆ್ಯಂಡ್ ಕ್ಯಾಸ್ಟ್ರ್ ಆಯಿಲ್ ನಾನು ಎಷ್ಟು ಯೂಸ್ ಮಾಡಿರ್ತೀನೋ ಕೋಕೋನಟ್ ಆಯಿಲ್ ಅದರದ್ದು ಡಬಲ್ ಯೂಸ್ ಮಾಡ್ತೀನಿ. ಎಸ್. ಆ್ಯಂಡ್ ಇದೇನು ಮಿಕ್ಸ್ಚರ್ ಇದೆಯಲ್ಲ, ಈ ಮಿಕ್ಸ್ಚರ್ನ ನಾನು ಇವಾಗ ಹೋಗಿ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಓವನಲ್ಲಿ ಬಿಸಿ ಮಾಡ್ತೀನಿ. ನೀವು ಗ್ಯಾಸ್ನಲ್ಲಿ ಬಿಸಿ ಮಾಡುವಂತಹ ರೂಢಿ ಆಲ್ರೆಡಿ ಇತ್ತು ಅಂತಂದರೆ ಬಿಸಿ ಮಾಡಬಹುದು. ಯು ಹ್ಯಾವ್ ಟು ಯೂಸ್ ಅ ಡಿಫ್ರೆಂಟ್ ಬೌಲ್ ಫಾರ್ ದ್ಯಾಟ್. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಗ್ಯಾಸ್ನಲ್ಲಿ ಅಭ್ಯಾಸ ಇಲ್ಲ, ನಾನು ಯಾವತ್ತೂ ಅಭ್ಯಾಸ ಮಾಡ್ಕೊಂಡಿಲ್ಲ. ಸೊ ಐ ಗೆಟ್ ಸ್ಕೇರ್ಡ್ ಆಫ್ ಲೈಕ್ ಎಷ್ಟು ಬಿಸಿಯಾಗಿದೆ ಅನ್ನೋದು ಗೊತ್ತಾಗಲ್ಲ ಅಂತ. ಬಟ್ ಅವನಲ್ಲಿ ನಾನು ತುಂಬ ಟೈಮಿಂದ ಬಿಸಿ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಒಂದು 30 ಸೆಕೆಂಡ್ಸ್ ಬಿಸಿ ಮಾಡಿರೋದನ್ನ ಆಚೆ ತೆಗೆದು ಒಂದು 5 ಸೆಕೆಂಡ್ ಇಟ್ಟು ಮುಟ್ಟು ನೋಡಿ ಆ ಬಿಸಿನ ನಾನು ಹಚ್ಕೊಳ್ತೀನಿ. ಸೊ ಲೆಟ್ಸ್ ಗೋ ಹಿಟ್ ದಿಸ್ ಅಪ್. ಇದು ಬೇಸಿಕ್ 30ನಲ್ಲಿರುತ್ತೆ. ಸೊ ಆ 30ನಲ್ಲಿ ನಾನು ಹೀಟ್ ಮಾಡ್ತೀನಿ. ಆಲ್ಮೋಸ್ಟ್ ಮುಗಿತಾ ಇದೆ. ಎಸ್ ಸೈನ್ ದಟ್ಸ್ ಆಲ್. ಆಫ್ ಮಾಡಿ ಅದನ್ನು ನಾನು ತಗೊಳ್ತೀನಿ. ಸೊ ಬೇಸಿಕ್ಲಿ ನಮ್ಮ ಒಂದು ಆಯಿಲ್ ಈ ರೀತಿಯಾಗಿ ಕಾಣಿಸುತ್ತೆ. ಆಲ್ರೈಟ್, ನಾನು ಆಯಿಲ್ನ ಬಿಸಿ ಮಾಡಿಕೊಂಡು ಕನ್ನಡಿ ಮುಂದೆ ಬಂದು ನಿಂತ್ಕೊಂಡಿದ್ದಾಯಿತು. ಈಗ ಎಣ್ಣೆ ಹಚ್ಚುವಂತಹ ಸಮಯ. ಸೊ ಏನಿಲ್ಲ, ಇದನ್ನು ಡೈರೆಕ್ಟಾಗಿ ನಾನು ಹೀಟ್ ಟಚ್ ಮಾಡಿ ನೋಡ್ತೀನಿ, ಲೈಕ್ ನನಗೆ ಕಂಫರ್ಟಬಲ್ ಆಗಿರುವಂತಹ ಹೀಟ್ ಇದೆಯಾ ಅಂತ. ಆ್ಯಂಡ್ ಅಫ್ಕೋರ್ಸ್ ಸೊ ಮೊದಲು ಇಲ್ಲಿ ನೆತ್ತಿಯಿಂದ ಶುರು ಮಾಡಿ ಓವರಾಲ್ ಸ್ಕ್ಯಾಲ್ಪಲ್ಲಿ ನಾನು ಹಚ್ತೀನಿ. ಆ್ಯಂಡ್ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಮಸಾಜ್ ಈಸ್ ಮ್ಯಾಂಡೇಟ್ರಿ. ಸೊ ಈ ಮಸಾಜ್ ಮ್ಯಾಂಡೇಟ್ರಿ ಆದಮೇಲೆ ಐ ಲೀವ್ ಫಾರ್ ಅರೌಂಡ್ 20-30 ಮಿನಿಟ್ಸ್. ನನಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಟೈಮ್ ಇಟ್ಕೊಳ್ಳೋದು. ಆ್ಯಂಡ್ ಅದಾದಮೇಲೆ ಉಳಿದಿದ್ದ ಆಯಿಲನ್ನು ನಾನು ಕಂಪ್ಲೀಟ್ ಎಂಡ್ಸಿಗೆ ಅಪ್ಲೈ ಮಾಡ್ತೀನಿ. ಅಂದರೆ ಫಸ್ಟು ನಾನು ಇದು ಬೇಸಿಕ್ಕಾಗಿ ಹಚ್ಬಿಡ್ತೀನಿ, ಅಂದರೆ ಸ್ಕ್ಯಾಲ್ಪ್ಗೆಲ್ಲನೂ ಕಂಪ್ಲೀಟಾಗಿ ಹಚ್ಬಿಡ್ತೀನಿ. ಸೊ ಆದಮೇಲೆ ಉಳಿದಿರೋದು ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಎಣ್ಣೆನ ನಾನು ಕಂಪ್ಲೀಟಾಗಿ ನನ್ನ ಎಂಡ್ಸ್ಗೆ ಕಂಪ್ಲೀಟಾಗಿ ಹಚ್ತೀನಿ. ಸೊ ಹಚ್ಚಾದಮೇಲೆ ಪ್ರಾಪರ್ 20 ಮಿನಿಟ್ಸ್ ಬಿಟ್ಟರೆ ಸಾಕು. ಸೊ ಗುಡ್ ಟು ಗೋ. ನಾನು ಹಚ್ಕೊಂಬಂದುಬಿಡ್ತೀನಿ. ಓಕೆ, ಅಷ್ಟು ಎಣ್ಣೆನ ಕಂಪ್ಲೀಟಾಗಿ ನನ್ನ ಸ್ಕ್ಯಾಲ್ಪ್ಗೆ, ಹೇರ್ಗೆ ಎಲ್ಲ ಹಚ್ಚಿದಾಯಿತು. ಈಗ ನಾನು ಒಂದು 20-25 ಮಿನಿಟ್ಸ್ ಬಿಡ್ತೀನಿ. ಆ್ಯಂಡ್ ಬಿಟ್ಟಾದಮೇಲೆ ಸ್ನಾನ ಮಾಡಿ ನನ್ನ ಕೂದಲನ್ನ ಪಳಪಳ ಅನ್ನೋ ಥರ ಮಾಡ್ಕೋತೀನಿ. ಆ್ಯಂಡ್ ಇನ್ನೊಂದು ಟಿಪ್ ಹೇಳ್ತೀನಿ ನಾನು. ಈ ರೀತಿಯಾಗಿ ನಾವು ಮಿಕ್ಸ್ಡ್ ಆಯಿಲ್ಸ್ ಅಥವಾ ಎಣ್ಣೆ ಹಚ್ಚಿದಾಗ ಫಸ್ಟ್ ಯಾವುದಾದ್ರೂ ಚೆನ್ನಾಗಿ ಲ್ಯಾಥರ್ ಬರುವಂತಹ ಶಾಂಪೂನ ಯೂಸ್ ಮಾಡಿ. ಆ್ಯಂಡ್ ಅದಾದಮೇಲೆ ರೆಗ್ಯುಲರಾಗಿ ನೀವೇನು ಯೂಸ್ ಮಾಡ್ತಿರೋ ಶಾಂಪೂ, ಕಂಡೀಷ್ನರ್ ಅದನ್ನು ಯೂಸ್ ಮಾಡಿ. ಸೊ ದ್ಯಾಟ್ ನಿಮಗೆ ಆಯಿಲ್ ನೀಟಾಗಿ ವಾಶ್ ಔಟ್ ಆಗುತ್ತೆ. ಸೊ ನಿಮ್ಗೆ ಅದು ಕಂಪ್ಲೀಟಾಗಿ, ಅಂದರೆ ಇಲ್ಲಿ ಎಣ್ಣೆ ಏನು ಹಚ್ಚಿರ್ತೀವಿ ಆ ಎಣ್ಣೆ ಹೋದ್ರೇ ನಿಮಗೆ ನ್ಯಾಚುರಲ್ ಆಯಿಲ್ ಏನು ಪ್ರೊಡ್ಯೂಸ್ ಆಗುತ್ತೆ ತಲೆಯಲ್ಲಿ, ಕೂದಲು
ಕೂದಲಲ್ಲಿ ಅದು ನಿಮ್ಮ ಕೂದಲು ಚೆನ್ನಾಗಿರೋದಕ್ಕೆ, ಆರೋಗ್ಯವಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಒಳ್ಳೆ ಶಾಂಪೂನ ಯೂಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ಇನ್ನೂ ಕೂಡ ನೀವು ನನ್ನ ವೆಂಕಿ ತನಿಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೇನು ಚಾರ್ಜಸ್ ಇಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.